ಅನ್ನೋದು ಒಂದಕ್ಕೊಂದು ಸಮ ಇರುತ್ತೆ ಅಂತ, ಅಂದರೆ ಎನ್ ಕಂಡುಹಿಡಿಬೇಕು. ಈಗ ಇಲ್ಲಿ ಮೊದಲನೇ ಶ್ರೇಣಿ, ಮೊದಲನೇ ಪದ 63, ಸಾಮಾನ್ಯ ವ್ಯತ್ಯಾಸ +2, ಏರಿಕೆ ಕ್ರಮದಲ್ಲಿದ್ದರೆ ಪ್ಲಸ್ಸು, ಇಳಿಕೆ ಕ್ರಮದಲ್ಲಿದ್ದರೆ ಮೈನಸ್ಸು. ಮೊದಲನೇ ಪದ A1ನ ಕ್ಯಾಪಿಟಲ್ ಲೆಟ್ರ್ A ತೊಗೊಂಡಿದ್ದೀವಿ, ಯಾಕಂದರೆ ಇಲ್ಲೂ ಎ ಬಂದಿದೆ. ಸಾಮಾನ್ಯ ವ್ಯತ್ಯಾಸ, ಇದರಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು D1, ಇದರಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು D2. ಎರಡರದ್ದು ಎನ್ ಬೆಲೆಗಳು ಒಂದಕ್ಕೊಂದು ಸಮ ಇರಬೇಕು. ಇದಕ್ಕೆ ಎನ್ನೇ ಪದದ ಸೂತ್ರ A + n-1 × D. ಈ ಸೂತ್ರವನ್ನು ಹಾಕೋಣ. AN = ಈ ಮೊದಲನೇ ಶ್ರೇಣಿಗೆ A ಅಂದರೆ 63 ಪ್ಲಸ್ n ಕಂಡುಹಿಡಿಬೇಕು. D ಅಂದರೆ 2. ಎರಡರಲ್ಲೂ n ಬೆಲೆ ಸಮ ಇರೋದ್ರಿಂದ ಈಕ್ವಲ್ಸ್ ಹಾಕೋಣ. ಇಲ್ಲಿ A ಅಂದರೆ 3 ಪ್ಲಸ್ n-1 × D ಅಂದರೆ 7 ಹಾಕೋಣ. ಆವರಣ ತೆಗೆಯೋಣ. 2n - 2, 3 ಪ್ಲಸ್ 7n - 7. 2n 63ರಲ್ಲಿ 2 ತೆಗೆದ್ರೆ 61, 7n 7ರಲ್ಲಿ 3 ತೆಗೆದ್ರೆ 4. n ಆ ಕಡೆ ಕಳಿಸೋಣ, 4 ಈ ಕಡೆ ಕಳಿಸೋಣ. 7n - 2n = 61 + 4, 5n 2ರಲ್ಲಿ 2 ಹೋದರೆ 5, 61 + 4 65. n = 65/5. ಸೊ 13 5 65. ಅಂದರೆ ಎರಡರಲ್ಲೂ 13ನೇ ಪದ ಒಂದಕ್ಕೊಂದು ಸಮ ಇರುತ್ತೆ ಅಂತ.